ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಶ್ರೀಯುತ ಪಂಪಾಪತಿ ಅಂಗಡಿ ಕೊಟ್ಟೂರು ಅವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಪಂಚಮಸಾಲಿ. ಹರಪೀಠದ ಮಹಾಂತ ಸ್ವಾಮಿಗಳನ್ನು ಹೃದಯ ಕಮನದಲ್ಲಿ ನೆನೆಸುತ್ತಾ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ವಚನಾನಂದ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಸಮಾಜದ ಬಾಂಧವರೇ, ಒಲೆ ಒತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಒತ್ತಿ ಹುರಿದಡೆ ನಿಲ್ಲಲಾರದು. ಏರಿ ನೀರೊಂಬಡೆ ನಾರಿ ಮನೆಯ ಕಳುವಡೆ ತಾಯಿಯ ಹಾಲೆ ನಂಜಾಗಿ ಕೊಲುವಡೆ ಇನ್ನಾರಿಗ ದೂರಲಯ್ಯ ಕೂಡಲ ಸಂಗಮ ದೇವ. ಬಸವ ಜಯಂತಿಯ ಈ ಸಂದರ್ಭದಲ್ಲಿ ಈ ಟ್ರಸ್ಟಿಗಳು ಮಾಡಿರ್ತಕ್ಕಂಥ ಮೋಸದ ಸಂದರ್ಭದಲ್ಲಿ ಈ ವಚನ ಬಹಳ ಸೂಕ್ತ ಏನೋ ಅಂತ ನಮಗೆ ಅನ್ನಿಸ್ತಾ ಇದೆ. ನಾವು ಯಾರನ್ನ ನೆಚ್ಚಿ ಈ ಮನೆಯ ಹಿರಿತನವನ್ನು ಕೊಟ್ಟಿದ್ವೋ ಅವರೇ ನಮಗೆ ಮೋಸವನ್ನು ಮಾಡಿದ್ದಾರೆ. ಬಂಧುಗಳೇ, ಕಳೆದ ಕೆಲವು ದಿನಗಳಿಂದ ಆಗಿರ್ತಕ್ಕಂಥ ಘಟನೆಗಳು ನಮಗೆ ನಿಜವಾಗಲೂ ವಿಚಲಿತರನ್ನಾಗಿ ಮಾಡಿದ್ದಾವೆ. ನಮಗೆ ಮಠ ಅಂತಂದರೆ ಅದೊಂದು ಶ್ರದ್ಧಾ ಕೇಂದ್ರ, ಅದೊಂದು ನಮಗೊಂದು ಪವಿತ್ರ ಸ್ಥಳ. ಆ ದುಷ್ಟರಿಗೆ ಇದು ಒಂದು ಹಣವನ್ನು ಮಾಡ್ತಕ್ಕಂತಹ ಕೇವಲ ಒಂದು ಕಟ್ಟಡ ಆಗಿ ಕಾಣ್ತಾ ಇದೆ. ಅವರಿಗೆ ಸ್ವಾಮೀಜಿ ಅಂತಂದರೆ ಮಾರ್ಗದರ್ಶಕರಾಗಿರ್ತಾರೆ, ಅವರು ಸಮಾಜವನ್ನು ಒಗ್ಗೂಡಿಸ್ತಾರೆ. ಇಂತಹ ಸ್ವಾಮೀಜಿಯನ್ನು ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರಲ್ಲ, ನೀವು ಅವಹೇಳನಕಾರಿಯಾಗಿ ಮಾಡ್ತಾ ಇರೋದು ಒಬ್ಬ ವ್ಯಕ್ತಿಯನ್ನಲ್ಲ, ಇಡೀ ಸಮಾಜವನ್ನು ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಬಂಧುಗಳೇ, ಇದರಿಂದ ಯಾರೂ ನಾವು ಕುಗ್ಗೋದು ಬೇಡ. ಬಸವಣ್ಣನವರು ಹೇಳ್ತಾರೆ, ಯಾರು ಒಲೆಯ ಅಂತ, ಒಲಸು ಮಾತನಾಡುವವನು ಒಲೆಯ ಅಂತ ಹೇಳ್ತಾರೆ. ನಾವುಗಳು ಇಂತಹ ವಿಚಾರಗಳನ್ನು ಕೇವಲ ಭಾಷಣಕ್ಕೆ ಸೀಮಿತಗೊಳಿಸ್ದೇನೆ ನಾವು ಇಲ್ಲಿ ಕಾನೂನಾತ್ಮಕವಾಗಿ ಈ ಮಠದಲ್ಲಿ ಏನೇನು ಹೋರಾಟವನ್ನು ಮಾಡಬೇಕು, ಈ ಮಠದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಪೀಠದಲ್ಲಿ ಮಾಡ್ತಕ್ಕಂಥವ್ರು ಮಾಡಿದ್ದಾರೆ. ನಮ್ಮ ಕೆಲಸ ಊರುಗಳಲ್ಲಿ, ನಮ್ಮ ತಾಲೂಕುಗಳಲ್ಲಿ ನಾವು ಹೋರಾಟದ ಕಿಚ್ಚನ್ನು ಹಚ್ಚಬೇಕಾಗಿದೆ. ನಾವು ಅದನ್ನು ಮೊನ್ನೆ ಕೊಟ್ಟೂರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಬಂಧುಗಳೇ, ಆ ಕಿಚ್ಚು ಏನಿದೆ ಈ ರಾಜ್ಯಾದ್ಯಂತ ಒತ್ತಿ ಆ ದುಷ್ಟ ಶಕ್ತಿಗಳು ದಹನ ಆಗಲಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ಬಂಧುಗಳೇ, ನಾವಾಗಲೇ ಒಂದು ಪಂಚಮಸಾಲಿ ಪೀಠ ಉಳಿಸಿ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ. ನಮ್ಮ ವಿಜಯನಗರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಸಮಿತಿಯನ್ನು ಮಾಡೋದ್ರ ಮೂಲಕ ಆ ಹೋರಾಟವನ್ನು ನಾವು ಮಾಡ್ತೇವೆ. ಯಾವಾಗಲೂ ಕೂಡ ಶ್ರೀಗಳ ಜೊತೆಗೆ ಹಿರಿಯರಾಗಿರ್ತಕ್ಕಂತಹ ಶಿವಶಂಕರಣ್ಣನವರು ಇರ್ಬೋದು, ಸೋಮಣ್ಣ ಬೇವನ್ಮರದ್ದವರು ಇರ್ಬೋದು, ನಮ್ಮ ಅರುಣ್ ಪೂಜಾರಿ ಅವರು ಇರ್ಬೋದು, ಅವ್ರ ಜೊತೆಗೆ ಯಾವಾಗಲೂ ನಾವು ಜೊತೆಗೂಡ್ತೇವೆ. ಆಮೇಲೆ ನಂತರದಲ್ಲಿ ಮೊನ್ನೆ ಒಂದು ಕೊಟ್ಟೂರಿನಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ. ಅದೊಂದು ಭಾಳ ಒಳ್ಳೆಯ ಪರಿಣಾಮವನ್ನು ಬೀರಿದೆ. ಆ ಒಂದು ಸಭೆಗೆ ಬಂದು ನಮ್ಮ BDCC ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪಸ್ವಾಮಣ್ಣನವರು ಹಾಗೂ ಕೂಡ್ಲಿಗಿನ ನಮ್ಮ ರೇವಣ್ಣ ಇರ್ಬೋದು, ಎಲ್ಲ ಗುಳಿಗಿ ವೀರೇಂದ್ರ, ಎಲ್ಲ ತಾಲೂಕಿನ ಎಲ್ಲ ಮುಖಂಡರು, ನಮ್ಮ ಕೊಟ್ಟೂರಿನವರಾಗಿರ್ತಕ್ಕಂಥ ಗೋಪಿ ಬರಮುನಗೌಡರು, ಎಲ್ಲ ಶಿವಪ್ರಕಾಶ್, ನಮ್ಮ ಈಶ್ವರಪ್ಪ ತುರ್ಕಾಣಿಯವರು ಕೂಡ ಒಂದು ಒಳ್ಳೆಯ ಕೆಲಸ, ಒಂದು ಆರಂಭವನ್ನು ಮಾಡಿದ್ವಿ. ಇದನ್ನು ಎಲ್ಲರೂ ಕೂಡ ತಮ್ಮ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಈ ಹೋರಾಟದ ಕಿಚ್ಚು ಹತ್ತಲಿ ಅಂತ ಹೇಳ್ತಾ, ನಮಗೆ ಬಸವಣ್ಣ ಒಂದು ಸಾತ್ವಿಕರಾಗಲಿಕ್ಕೆ ಎಡಗೈಯಲ್ಲಿ ಇಷ್ಟಲಿಂಗವನ್ನು ಕೊಟ್ಟು ಪೂಜೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾನೆ ನಿಜ, ಆದರೆ ಮರಿಬಾರ್ದು, ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಲಿಕ್ಕೆ ತಾಯಿ ಚೆನ್ನಮ್ಮ ನಮ್ಮ ಬಲಗೈಯಲ್ಲಿ ಖಡ್ಗವನ್ನು ಕೊಟ್ಟಿದ್ದಾಳೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣ ಮಾತುಗಳನ್ನಾಡಿದಂತಹ ಶ್ರೀಯುತ ಪಂಪಾಪತಿ ಅಂಗಡಿ ಕೊಟ್ಟೂರು ಇವರಿಗೆ ಜೋರಾದ ಚಪ್ಪಾಳಿಯ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ.